ಹಲೋ ಫ್ರೆಂಡ್ಸ್, ಅರೇಣು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಮೇಲೆ ಫ್ರೆಂಡ್ಸ್, ನಂದು ಜೋಕರ್ ಕನ್ನಡ ಲಾಗ್ ಅಂತಿದೆ ಫ್ರೆಂಡ್ಸ್, ಅದನ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಅಷ್ಟೇನು ಏನಿಲ್ಲ. ನಾಳೆ ನನ್ನ ಸ್ನೇಹಿತನ ಮದುವೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ. ಅದಕ್ಕೆ ನಾನಿವತ್ತು ಮೈಸೂರಿಂದ ಹೊರಡ್ತಾ ಇದ್ದೀನಿ. ನನ್ನ ಕುಚುಕು ದೋಸ್ತು ರಾಮಲಿಂಗ ನನ್ನ ರೈಲ್ವೆ ಸ್ಟೇಷನಿಗೆ ಡ್ರಾಪ್ ಮಾಡೋದ. ನಾನಿವಾಗ ಟಿಕೆಟ್ ತೊಗೊಂಡು ರೈಲ್ವೆ ಸ್ಟೇಷನ್ ಕಡೆಗೆ ಪ್ರಯಾಣ ಮಾಡ್ತಾ ಇದ್ದೀನಿ. ರೈಲು ನಾನು ಬರೋದಕ್ಕೋಸ್ಕರನೇ ಪ್ಲ್ಯಾಟ್ಫಾರ್ಮಲ್ಲಿ ರೆಡಿಯಾಗಿ ಕಾಯ್ತಾ ಇತ್ತು. ಜನಸಂಖ್ಯೆಯೂ ತುಂಬ ಕಡಿಮೆ ಇತ್ತು. ಬೋಗಿ ಎಲ್ಲ ಖಾಲಿಯಾಗಿತ್ತು. ನೋಡಿ ಸ್ವಲ್ಪ ಖುಷಿ ಆಗೋಯಿತು. ಅಲ್ಲೇ ಒಂದು ಊಟ ಸಿಕ್ತು. ಊಟ ಮಾಡಿಕೊಂಡು ನಾನು ಟ್ರೈನ್ ಜರ್ನಿಯನ್ನು ಮುಂದುವರಿಸಿದೆ. ಬೆಳಗಿನ ಜಾವ 5 ಗಂಟೆಗೆ ಶಿವಮೊಗ್ಗ ರೈಲ್ವೆ ಸ್ಟೇಷನ್ನಲ್ಲಿ ಟ್ರೈನ್ ಇಳಿದು ಮನೆ ಕಡೆ ಹೊರಟೆ. ಶಿವಮೊಗ್ಗದಿಂದ ಹೊರಟು ಭದ್ರಾವತಿಯ ಏಕದಂತ ಕಲ್ಯಾಣ ಮಂಟಪ ತಲುಪುವಷ್ಟರಲ್ಲಿ ಸ್ವಲ್ಪ ತಡವಾಗಿತ್ತು. ಇದೇ ನೋಡಿ ನಮ್ಮ ವೆಂಕಟೇಶ್ ಮದುವೆಯಾಗುತ್ತಿರುವ ಕಲ್ಯಾಣ ಮಂಟಪ. ಸಪ್ತಪದಿ ತುಳಿಯುವ ನವದಂಪತಿಗಳಾದ ಶ್ರೀ ವೆಂಕಟೇಶ್ವರಲು ಹಾಗೂ ಶಿರೀಷ ರವರಿಗೆ ಹಾರ್ದಿಕ ಶುಭಾಶಯಗಳು. ಬನ್ನಿ ಕಲ್ಯಾಣ ಮಂಟಪದೊಳಗೆ ಏನೇನು ನಡೀತಿದೆ ಅಂತ ನೋಡೋಣ.
ನಿನ್ನ ಮಕ್ಕ ವಿಡಿಯೋಕ್ಕೆ ಕಾಣಬೇಕಪ್ಪ ಹೇಗೆ ಬೆಳೆಸ್ತೀನಿ ಹಾಂ ಬೆಳೆದು ಇಷ್ಟರಲ್ಲಿ ಹಾಂ ವರತ್ವಗಂಧ ಜೋಗಂಧೋತ್ತಮ ಆಗಳಿಗೆ ಓಂ ಹಿರಣ್ಯವಾತ್ರಮೋಡಂದಾದಿವರು ವ್ಯಾಧಾನೇತಿ ಕದಾ ಬ್ರಹ್ಮಣಮವಾರ್ತಿಂ ಏಕದೈವ ಯಜಮಾಯಂತೇಜೋ ಸತತ ಆಕರ್ತೇಜೋ ಧ್ವಾದಿ ಎಲ್ಲರ ಕೈ ಮುಗಿಬಿಡಿ ಸಾಕು ಅರುಂಧತಿ ನಕ್ಷತ್ರ ತೋರಿಸುವುದು ಈ ಅರುಂಧತಿ ನಕ್ಷತ್ರ ಶಾಸ್ತ್ರ ರೀತಿಯಲ್ಲಿ ಮದುಮಕ್ಕಳಿಗೆ ಪುರೋಹಿತರಿಗೆ ಬಾಲಕರಿಗೆ ಬೇರೆ ಕಾಣಲ್ಲ. ಸೂರ್ಯನ ಕೆಳಭಾಗದಲ್ಲಿ ಒಂದು 5 ಮಾರ್ಕ್ ಕೆಳಗಡೆ ಇರುತ್ತೆ. ಆ ಅರುಂಧತಿ ನಕ್ಷತ್ರ ಇದೆ. ಅರುಂಧತಿ ನಕ್ಷತ್ರ ನೋಡಿ ನಾವು ಮದುವೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋದರೆ ಅವನ ಜೀವನ ಕೊನೆ ತನಕ ಶಾಶ್ವತವಾಗಿರುತ್ತೆ ಅಂತ ಒಂದು ಪ್ರತೀತಿ. ಆದ್ದರಿಂದ ನೀ ಹೇಳು ಚಂದ್ರನ ಕಂಡೆ ಸೂರ್ಯನ ಕಂಡೆ ಅಲ್ಲಿ ನೋಡು ಬಂಗಾರದಂತ ಹೆಂಡತಿ ಕಂಡೆ ಏನು ಹೆಸರು ಕಿರಿಶಿನ ಕಂಡೆ ಸೂರ್ಯನ ಕಂಡೆ ಚಂದ್ರನ ಕಂಡೆ ಆಕಾಶ ಕಂಡೆ ನಕ್ಷತ್ರ ಕಂಡೆ ಅರುಂಧತಿ ಕಂಡೆ ಬಂಗಾರದಂತ ಏನು ಹೆಸರು ಬೇರೆ ಹೇಳು ಕೇಳ್ತಾನೆ ಮನೆಗೆ ಹಾಂ ಸರಿ ಇದೆಯಾ ವೆಂಕಟೇಶ್ವರಲ್ಲೂ ಕಂಡೆ ಹೇಳು ವೆರಿ ಗುಡ್ ಬಿಡು ಕೈ ಬಿಡು ಮದುಮಕ್ಕಳಿಗೆ ಮತ್ತೊಮ್ಮೆ ವಿವಾಹದ ಶುಭಾಶಯಗಳನ್ನು ತಿಳಿಸಿ ಶಕ್ತಿ ದೇವತೆಗಳ ನಗರ ಪಿರಿಯಾಪಟ್ಟಣದೆಡೆಗೆ ನಾನು ಪ್ರಯಾಣ ಬೆಳೆಸಿದೆ. ಕರ್ನಾಟಕ ರಾಜ್ಯಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆ ಅಪಾರ. ಭದ್ರಾವತಿಯ ಪ್ರತಿ ದಾರಿಯೂ ಕೂಡ ಸರ್ ಎಂ ವಿಶ್ವೇಶ್ವರಯ್ಯರವರನ್ನು ಸ್ಮರಿಸುತ್ತದೆ. ಟ್ರೈನ್ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ ಒಂದೇ ಉಸಿರಲ್ಲಿ ಓಡ್ ಬಂದೆ. ಆದರೆ ಇಲ್ಲಿ ನೋಡಿದ್ರೆ ಟ್ರೈನೇ ಇಲ್ಲ. ನನ್ನ ಪರಿಸ್ಥಿತಿ ಹೇಳಿ ಕೇಳಿ ಮಿಸ್ಟರ್ ಬೀನ್ ಪರಿಸ್ಥಿತಿ ಆಗ್ಬಿಟ್ಟೈತೆ. ಮರುಭೂಮಿಯಲ್ಲಿ ನೀರು ಸಿಕ್ಕಷ್ಟೇ ಖುಷಿಯಾಯಿತು ಈ ಟ್ರೈನ್ ಬಂದ ಮೇಲೆ. ಜೀವನದಲ್ಲಿ ಸಮಯವು ತುಂಬ ಅತ್ಯಮೂಲ್ಯವಾದುದು. ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ನಾನು ನನ್ನ ಪ್ರಯಾಣದ ಸಮಯವನ್ನು ಉತ್ತಮವಾದ ವಿಡಿಯೋಗಳನ್ನು ನೋಡುವುದರ ಮೂಲಕ, ಉತ್ತಮವಾದ ಪುಸ್ತಕಗಳನ್ನು ಓದುವುದರ ಮೂಲಕ ಕಳೆಯುತ್ತೇನೆ.
ಒಂದು ಉತ್ತಮ ಪುಸ್ತಕ 1000 ಸ್ನೇಹಿತರಿಗೆ ಸಮ. ಓದುವ ಹವ್ಯಾಸವನ್ನು ಉಳಿಸಿಕೊಳ್ಳಿ, ಬೆಳೆಸಿಕೊಳ್ಳಿ, ನಿಮ್ಮ ಜ್ಞಾನ ಭಂಡಾರವನ್ನು ಹೆಚ್ಚಿಸಿಕೊಳ್ಳಿ. ಇಂತಿ ನಿಮ್ಮ ಪ್ರೀತಿಯ ಅರೇಣು.